ಮೂಲವಾದ ಆ ಮಹಾತ್ಮರು ಹರಿಪಾರಮ್ಯವನ್ನು ತಿಳಿಸಿದ್ದಾರೆ ತಮ್ಮ ಅಂಕಿತದಲ್ಲಿ ಬಹಳ. ಅಂಥ ಕನಕ ದಾಸರ ಕ್ಷೇತ್ರ ಅಬ್ಬಬ್ಬ, ಇಲ್ಲಿ ಎಷ್ಟು ಸಾಹಿತ್ಯ ಮೆರಿಬೇಕು ಗೊತ್ತುಂಟ. ನಮ್ಮ ಗೌರ್ಮೆಂಟ್ ಮಾಡಬೇಕು ಈ ಕೆಲಸವನ್ನು. ಬಿಲ್ಡಿಂಗ್ ಕಟ್ಟಿಬಿಟ್ರೆ ಸಾಲದು, ಮಾಡಬೇಕ್ರಿ. ತಜ್ಞರನ್ನು ಕರೆಸ್ಕೊಂಡು ರಾಜಕೀಯ ವ್ಯಕ್ತಿಗಳು ಸರಿಯಾಗಿದ್ದರೆ ಆಗುತ್ತೆ ಇದೆಲ್ಲ ಕೆಲಸ. ನಮ್ಮ ಸನ್ಯಾಸಿಗಳು ಹೇಳ್ಬೋದಷ್ಟೇ, ತಕ್ಕತ್ತಿದೆ ಇಷ್ಟು ಚೆನ್ನಾಗಿ ಇದು ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ. ಸಾಹಿತ್ಯ ಮೆರಿಬೇಕು ಇಲ್ಲಿ. ಎಷ್ಟು ಅವರು ಜನಾಂಗದವರು ನಾವು ಬೆಂಬಲ ಕೊಡ್ತೇವೆ. ನಿಜವಾಗಿ ಆ ಸಾಹಿತ್ಯವನ್ನು ರಕ್ಷಣೆ ಮಾಡಿದ್ದು, ಕೇಶವಾದಿ ನಾಮವನ್ನು ರಕ್ಷಣೆ ಮಾಡಿದ್ದು ಮಾಧ್ವರು. ಅದು ಬೆಂಬಲ ಕೊಡಬೇಕು ನಮಗೆ. ಒಳ್ಳೆ ಕ್ಷೇತ್ರ ಇದು, ಒಳ್ಳೆ ಸಾಹಿತ್ಯ ಕ್ಷೇತ್ರ, ಕನಕದಾಸರ ಸಾಹಿತ್ಯ ಕ್ಷೇತ್ರ ಆಗಿ ಮೆರಿಬೇಕು. ಅಂಥ ಒಂದು ದಿವ್ಯವಾದ ಸ್ಥಳ ಇದು. ಕಲಿಯುಗದಲ್ಲಿ ಸಂಖ್ಯೆ ಎಲ್ಲ ಭಜನೆ. ಅದಕ್ಕೆ ನಾನು ಪದ್ಯದಲ್ಲಿ ಹೇಳಿದ್ದೇನೆ, ರಾಗಯುಕ್ತರಾದ ಎಲ್ಲ ಹರಿದಾಸರು ಬಂದಿಲ್ಲಿ ಗಾನ ಮಾಡಲಿ, ಇದಕ್ಕೆ ರಾಗಿ ನೆಲೆಯಾಗಲಿ, ವಿಶೇಷವಾಗಿ ಸಮೃದ್ಧಿ, ಧನಧಾನ್ಯ ಸಮೃದ್ಧಿ, ಜನಸಾಗರ ಓಡಿ ಬರಲಿ. ಇಲ್ಲಿ ಕೇಶವನ ನರಸಿಂಹದೇವರ ವಿಶೇಷ ಅನ್ನೋ ಸನ್ನಿಧಾನ, ಇದೇನೋ ವಿಶೇಷ ಸನ್ನಿಧಾನ ಇಲ್ಲಿದೆ. ಅದು ನಾವು ಗುರುತಿಸಬೇಕು. ಕಟ್ಟಡ ಏನೋ ಸರಿಯಾಗಿ ಆಗಿದೆ, ತೊಂದರೆ ಇಲ್ಲ. ಆದರೆ ಇದರಲ್ಲೆಲ್ಲ ವಿಶೇಷವಾಗಿ ಸಾಹಿತ್ಯ ಕ್ಷೇತ್ರ ಬೆಳಿಬೇಕಿಲ್ಲಿ. ಎಲ್ಲ ಸರಿಯಾಗಿ ಮನದಟ್ಟು ಮಾಡಬೇಕು. ರಾಜಕಾರಿ ವ್ಯಕ್ತಿಗಳು ಮನದಟ್ಟು ಮಾಡಿದರೆ ಆಗತ್ತೆ. ನಾವು ಪ್ರತಿ ಸತಿಯೂ ಕೂಡ ಈಗ ಒಂದು 5-6 ವರ್ಷದಿಂದ ಇಲ್ಲಿಗೆ ಬಂದು ಪ್ರತಿ ಆರಾಧನೆಯ ಸಂದರ್ಭದಲ್ಲಿ ಇಲ್ಲಿ ಬಂದು ವಿಶೇಷವಾಗಿ ರಾಮಚಂದ್ರ ದೇವರ ಪೂಜೆ ಮಾಡಿ ರಾಜವಂದ್ಯ ತೀರ್ಥರಿಗೆ ಸಮಾರಾಧನೆ ಮಾಡ್ತಾ ಇದ್ದೇವೆ. ಕಾಗಿ ಕ್ಷೇತ್ರೇ ಕೇಶವಸ್ಯ ದೃಷ್ಟಿ. ಇವರು ಮಹಿಮೆ ಏನು? ಈ ಕಾಗಿನೆಲೆ ಕ್ಷೇತ್ರದಲ್ಲಿ ಕೇಶವನ ದೃಷ್ಟಿಯಿಂದ ಅತ್ಯಂತ ಪವಿತ್ರವಾದ ಈ ಸ್ಥಳದಲ್ಲಿ ನಮ್ಮ ಗುರುಗಳು ರಾಜವಂದ್ಯ ತೀರ್ಥರು ವಿರಾಜಮಾನರಾಗಿದ್ದಾರೆ. ಅವರ ವೈಶಿಷ್ಟ್ಯವನ್ನು ಹೇಳ್ತಾರೆ. ನಮ್ಮ ಗುರುಗಳ ಬಾಯಿಂದ ಕೇಳಿದ್ದು ಏನಂದರೆ, ಅವರು ನಿರ್ಯಾಣ ಆದಮೇಲೆ ಅದು ಸ್ವಲ್ಪ ಅಲ್ಲಿ ಭೂಗತ ಮಾಡಿದರು. ಮತ್ತು 6 ತಿಂಗಳಾದ ಮೇಲೆ ತೆಗೆದ್ರು ಆ ಕಳೆ ಬರೋಣ. ತುಳಸಿ ನಿರ್ಮಾಲ್ಯ ಹಸಿರಾಗಿ ಇತ್ತಂತೆ. ಇದು ನಮ್ಮ ಗುರುಗಳು ಪ್ರತ್ಯಕ್ಷ ನನಗೆ ಕರೆದು ಹೇಳಿದರು. ತುಳಸಿ ನಿರ್ಮಾಲ್ಯ ಹಸಿರಾಗಿ ಇತ್ತು 6 ತಿಂಗಳಾದ ನಂತರ ಕೂಡ. ಇದು ಅವರ ವೈಶಿಷ್ಟ್ಯ. ಹಾಗಾಗಿ ಕಾಗಿ ಕ್ಷೇತ್ರೇ ಕೇಶವಸ್ಯ ದೃಷ್ಟಿಪೂತೆ ವಿರಾಜಿತಂ ವಿಲಸತ್ ತುಳಸಿ ಮಾಲ್ಯಂ ರಾಜವಂದ್ಯ ಗುರುಂಭಜೆ. ಇನ್ನೊಂದು ಮಹಿಮೆ ಹೇಳ್ತಾರೆ. ಈ ನೋಡಿ, ಎದುರುಗಡೆ ಧ್ವಜಸ್ತಂಭ ಎದುರು, ದೇವಸ್ಥಾನದ ಧ್ವಜಸ್ತಂಭ ಎದುರು ಈ ವೃಂದಾವನೆಲ್ಲ ಇರಬಾರ್ದು. ಧ್ವಜಸ್ತಂಭ ಎದುರು ವೃಂದಾವನ ಏನು ಸಮಾಧಿ ಇರೋದಂತ ಅದನ್ನು ತೆಗಿಬೇಕು ಅಂತ ಆಲೋಚನೆ ಎಲ್ಲ ಮಾಡ್ತಾಯಿದ್ರಂತೆ. ತಕ್ಷಣ ಸೂಚನೆ ಆಯ್ತಂತೆ, ಅದು ಅಲ್ಲೇ ಇರಬೇಕು, ಅದು ನಿಜವಾಗಿ ಅಲ್ಲಾಡಿಸ್ಬಿಡುದು ನೀವು ಅಂತ. ಹಾಗಾಗಿ ಕೇಶವಾಪಾಂಗ ರಕ್ಷಿತಂ ಇವತ್ತು ಅಭಂಗ ಮಂಗಲಾವಾಸಂ. ಈ ಕಾಗಿ ಕ್ಷೇತ್ರದಲ್ಲಿ ಅವರಿಗೆ ವಾಸ ಮಾಡಲಿಕ್ಕೆ, ಮಂಗಲವಾದ ಈ ಕ್ಷೇತ್ರ ವಾಸ ಮಾಡಲಿಕ್ಕೆ ಭಂಗವೇ ಆಗಿಲ್ಲ, ಏನು ತೊಂದರೆ ಆಗಿಲ್ಲ. ಯಾಕೆಂದರೆ ಕೇಶವಾಪಾಂಗ ರಕ್ಷಿತಂ. ಆ ಕೇಶವನ ಸ್ಪಷ್ಟ ಎದುರುಗಡೆ ದೃಷ್ಟಿ ಇದೆ. ಕೇಶವನ ಅಪಾಂಗ ನೋಟಕ್ಕೆ ಆ ಬಿದ್ದಿದ್ದರಿಂದಾಗಿ ಅವರು ಸುರಕ್ಷಿತವಾಗಿದ್ದಾರೆ. ತಪೋಮಾನ್ಯಂ ದೀನಬಂಧುಂ ರಾಜವಂದ್ಯ ಗುರುಂಭಜೆ. ಯಾಕೆ ಇವರಿಗೆ ಎಷ್ಟು ತಪಸ್ಸುಗಳು. ಸುಮ್ಮನೆ ಸ್ವಾಮಿಗಳೇ ನಿಮ್ಮ ಮಠದವರು ಅಂತ ಹೇಳ್ಕೊಳ್ತೀವಿ ಅಲ್ಲ, ಸ್ವಾಭಿಮಾನದಿಂದ. ಎಲ್ಲರೂ ಹಾಗಿರ್ತಾನೆ. ಮಠದ ಅಭಿಮಾನ ಇದ್ದರೆ ಗುರುಗಳನ್ನು ಜಾಸ್ತಿಯಾಗಿ ಹೊಗಳುತ್ತಾರೆ, ಲೆಕ್ಕಕ್ಕಿಂತ ಜಾಸ್ತಿಯಾಗಿ ಹೊಗಳೋದು ಉಂಟು, ಇಲ್ಲಂತೇನಿಲ್ಲ. ಆದರೆ ಇದು ಹಾಗ ಇಲ್ಲ. ಯಾಕೆಂತ ಹೇಳಿದರೆ ಇದಕ್ಕೆ ಎಷ್ಟು 200-300 ಎಕರೆ ಜಾಗ ಭೂಮಿ ಇದೆ. ಅವರ ಒಂದು ತಪಸ್ಸನ್ನು ನೋಡಿ ಭಕ್ತರೆಲ್ಲ ಅದಕ್ಕೆ ದಾರ ಎರೆದಿದ್ದಾರೆ. ಇವತ್ತೆಲ್ಲ ಏನು ಮಾಡಿದ್ದಾರೆ ಅಂದರೆ, ಭೂಮಸೂದೆ ಕಾಯ್ದಿಂದ ಎಲ್ಲ ಅವ್ರಿಗೆ ಹೋಯಿತು. ಕೆಲವರು ಸ್ವಲ್ಪ ಉಳಿದಿತ್ತು, ಅವರೇನು ಮಾಡಿಬಿಟ್ರು, ತಗೊಂಡು ಪೂಜೆ ಮಾಡ್ತೇವೆ ಅಂತ ಶುರು ಮಾಡಿದರು. ಅವರು ಹೋದರೆ ಎಲ್ಲ, ಅರ್ಚಕರು ಹೋದರೆ ಎಲ್ಲ ಹೋದರು. ಆದರೆ ಇವತ್ತು ಅದಕ್ಕೆ ಜವಾಬ್ದಾರಿ ಹೊತ್ತು ನಾವೇ ಮಾಡಬೇಕಾದದ್ದು ಕರ್ತವ್ಯ ಆಯಿತು ಅಂತ ಹೇಳಿದ್ದು. ಗುರುಗಳ ಋಣದಲ್ಲಿ ಎಲ್ಲರೂ ಇಲ್ಲಿ ಆಸ್ಪಾಸಿನಲ್ಲಿ ಎಷ್ಟು ಜನ ಹೊಲ ಇದು ಮಾಡಿದ್ದಾರೆ, ಇಟ್ಕೊಂಡಿದ್ದಾರೆ. ಒಬ್ಬರು ಬರಲ್ಲ ಇಲ್ಲಿ. ಅದು ಕೃತಜ್ಞತೆ. ದೊಡ್ಡ ಗುರುಗಳು ಅವರಿಂದ ನಾವು ಇದು ಮಾಡ್ತೇವೆ ಎಂಬ ಭಾವನೆ ಇರುವುದಿಲ್ಲ ಜನರಿಗೆ, ಬಹಳ ತುಂಬ ಕಡಿಮೆ ಇರುತ್ತೆ. ಹಾಗೆಲ್ಲ ಆಗಬಾರ್ದು. ಇಲ್ಲಿ ನಡ್ಕೊಳ್ಬೇಕು. ಯಾಕೆ ನಿಮಗೆ ಶ್ರೇಯಸ್ಸಾಗತ್ತೆ, ನನಗೆ ವೈಯಕ್ತಿಕ ಶ್ರೇಯಸ್ಸಲ್ಲ ಇದು. ಯಾರು ನಡ್ಕೊಳ್ತಾರೋ ಅವರಿಗೆ ಶ್ರೇಯಸ್ಸು. ಅಂಥ ದೊಡ್ಡ ತಪಸ್ಸುಗಳು ಇಲ್ಲಿ ವಿರಾಜಮಾನರಾಗಿದ್ದಾರೆ. ಕಾಗಿ ನೆಲೆ ಯತ್ ತಪಸ ಭೂರಿ ರಾಗಿ ನೆಲೆ ಭವೇತ್ ವಿರಾಗಾದಿ ಸಂಪದೇ ಚ ತಮಹಂ ಶರಣಂ ಮೃಜೆ. ಕಾಗಿ ನೆಲೆ ಎಂಬುದು ಈವ ರಾಜವಂದರ ತೀರ್ಥ ಒಂದು ವಿಶಿಷ್ಟವಾದ ತಪಸ್ಸಿನಿಂದ ಭೂರಿ ರಾಗಿ ನೆಲೆ ಭವೇತ್,
ಬಹಳ ರಾಗಿ, ಅದು ಕನ್ನಡದಲ್ಲಿ ಹೇಳಿಬಿಟ್ಟಿದ್ದಾರೆ, ಬಹಳ 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 ದವಸ ಧಾನ್ಯಗಳ ನೆಲೆಯಾಗಲಿ ಅವರ ತಪಸ್ಸಿನ ಪ್ರಭಾವದಿಂದ. ವಿರಾಗಾದಿ ಸಂಪದೇಚ ತಮಹಂ ಶರಣಂ ವ್ರಜೆ. ನಾವು ಭಗವಂತನ ನನಗೆ ವೈರಾಗ್ಯ ಬರಬೇಕು, ಭಕ್ತಿ ಬರಬೇಕು, ಜ್ಞಾನ ಬರಬೇಕು, ಈ ಸಂಪತ್ತಿಗೋಸ್ಕರ ರಾಜವಂದ್ಯ ಗುರುಗಳನ್ನು ನಾನು ಶರಣ ಹೊಂದ್ತಾ ಇದ್ದೇನೆ ಅಂತ ಇದರ ಅರ್ಥ. ಈ ವಿಶೇಷವಾಗಿ ನಮ್ಮ ಸತ್ಯತೀರ್ಥರ ಅಂದರೆ ಸತ್ಯತೀರ್ಥರ ಅಚ್ಯುತ ಪ್ರೇಕ್ಷರಿಂದ ಸನ್ಯಾಸಾಶ್ರಮವನ್ನು ಪಡೆದರೂ ಕೂಡ ಆಚಾರ್ಯರಿಂದ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದಂಥ ಶಿಷ್ಯರು. ನಿಮಗೆಲ್ಲ ಗೊತ್ತಿದೆ, ನಮ್ಮ ಪರಂಪರೆಯಲ್ಲಿ ಭಂಡಾರಕೇರಿ ಬಕ್ಕಸ ಇರತಕ್ಕಂಥ ಸನಕಾದಿ ಪರಂಪರೆಯಲ್ಲಿ ಬಂದ ಯತಿಗಳಿಗೆ ತನ್ನ ಬಕ್ಕಸ ಇರುವಂತಹ ಭಂಡಾರ ಬಕ್ಕಸ ಇರುವಂತಹ ಸ್ಥಳದಲ್ಲಿ ಮಠವನ್ನು ಕಟ್ಟಿಕೊಟ್ಟಂತೆ. ಅಲ್ಲಿ ಏನಾಯಿತು, ಉತ್ತರ ಭಾರತದಿಂದ ವಲಸೆ ಬಂದಿರತಕ್ಕಂತಹ ಅಚ್ಯುತ ಪ್ರೇಕ್ಷರು ಇಲ್ಲಿ ಬಂದಿದ್ದಾರೆ. ಅಚ್ಯುತ ಪ್ರೇಕ್ಷರ ಬರುವಾಗಲೇ ಏನು ಮಾಡಿದೆ ಅಂದರೆ ಸಿಕ್ಕಾಪಟ್ಟೆ ಅವ್ರ ಬೆನ್ನ ಹಿಂದೆ ಬಂದ್ಬಿಟ್ಟಂತೆ ರುದ್ರದೇವ. ಅದು ಹೇಳ್ತಾರೆ, ನಮ್ಮ ಭಂಡಾರಿಕೆರೆಯಲ್ಲಿ ಕದಲಿ ಹಾಡಿ ಅಂತ ಕದಲಿ ಕ್ಷೇತ್ರ ಕದಲೇಶ್ವರ ಇದ್ದಾನೆ. ನಾನು ಒಂದು ಸತಿ ಅದು ಯಾವುದೋ ಮಠದ ಒಂದು ಅದಕ್ಕೋಸ್ಕರ ಕೇಳಬೇಕಾಯ್ತಾ, ಸಿಕ್ಕಾಪಟ್ಟೆ ಇಲ್ಲಿ ಯತಿಗಳು ಬರುವಾಗಲೇ ಅವ್ರ ಹಿಂದೆನೇ ಬಂದುಬಿಟ್ಟಿದ್ದಾನೆ ರುದ್ರ. ಹಾಗಾಗಿ ಒಂದು ಈ ಮಠದ ಎದುರುಗಡೆ ಒಂದು ರುದ್ರದೇವರಿತ್ತಂತೆ, ರುದ್ರಲಿಂಗ, ಮತ್ತೊಂದು ಕದಡಿಯಲ್ಲಿ ಎಲ್ಲ ಅದೇನಾಯಿತು, ಕಾಲಕ್ರಮೇಣ ಸಿಕ್ಕಾಪಟ್ಟೆ ಪವರು. ಅವ್ರು ಈಗ ನೋಡಿ ಲಿಂಗ ಎಲ್ಲ ಅಪರಿಸ್ಕೊಂಡು ಯಾರು ಹೋದರು 50 ರೋಡ್ನಲ್ಲಿ, ಯಾರು ಪೂಜೆಯರಿಲ್ಲ, ಲಿಂಗ ಯಾರು ಬೇರೆ ಕಡೆ ಇದೆ ಲಿಂಗ. ಪ್ರಶ್ನೆ ಮಾಡಲಿಕ್ಕೆ ಹೋದರೆ ಅವ್ರು ಬಂದಾಗ ನಿಂತುಬಿಟ್ರೆ ಸಿಕ್ಕಾಪಟ್ಟೆ ಅವರಿಗೆ ವೈಬ್ರೇಷನ್ ಇದಾಗಿ ಇಲ್ಲಿ ಲಿಂಗ ಹೋದರೂ ಕೂಡ ಅವನು ಇಲ್ಲೇ ಕೂತ್ಕೊಂಡು ಬಿಟ್ಟಿದ್ದಾನೆ. ಯಾಕೆಂದರೆ ಆ ತಪಸ್ವಿಗಳಾಗಿರ್ತಕ್ಕಂಥವ್ರು ಹಿಂದ್ಗಡೆ ಬಂದಿದ್ದಾನೆ, ಅವನು ಇಲ್ಲೇ ಇದ್ದಾನೆ, ಇವತ್ತಿಗೂ ಇಲ್ಲೇ ಸನ್ನಿಹಿತನಾಗಿದ್ದಾನೆ ಅಂತ ಅಷ್ಟು ಪವರ್ಫುಲ್ ಅದು. ಅದು ಮತ್ತೆ ಕಾಲಕ್ರಮೇಣ ನಾನು ವಿಚಾರ ಮಾಡಲಿಕ್ಕೆ ಹೋದರೆ ಅಂತಿಮ ಕಾಲದಲ್ಲಿ ಭಂಡಾರಿಕೆರೆ ಮಠದಲ್ಲಿ, ಯಾಕೆಂದರೆ ಭಂಡಾರಿಕೆರೆ ಮಠದ ಇಲ್ಲೇ ಬಂದು ಅವರ ಪರಂಪರೆಯಲ್ಲಿ ಬಂದು ಇದು ಮಾಡಿದ್ದು, ಕೊನೆಯ ಕಾಲದಲ್ಲಿ ಭಂಡಾರಿಕೆರೆ ಮಠದಲ್ಲೇ ವಾಸ ಇದ್ರು ಅಂತ ಎಲ್ಲೋ ಒಂದು ಕಡೆ ನಮ್ಮ ಇದರಲ್ಲಿ ಒಬ್ಬರ ಮನೆಯಲ್ಲಿ ಸಿಕ್ತು ನಮಗೆ ಇತ್ತೀಚೆಗೆ. ಅದು ಅನ್ವೇಷಣೆ ಮಾಡುವಾಗ ಒಬ್ಬರು ಹನೇಹಳ್ಳಿ ಅಂತ ಒಬ್ಬರ ಮನೆಯಲ್ಲಿ ಅದೇನು ಅಚ್ಯುತ ಪ್ರೇಕ್ಷೈರರ್ಚಿತಂ ಲಿಂಗಂ ಅನ್ನೇ ಮುನಿಭಿಶ್ಚಾರ್ಚಿತಂ. ಅಚ್ಯುತ ಪ್ರೇಕ್ಷರು ಇದನ್ನು ಈ ಲಿಂಗವನ್ನು ಪೂಜೆ ಮಾಡಿದ್ದಾರೆ, ಇತರ ಮುನಿಗಳು ಇದನ್ನು ಪೂಜೆ ಮಾಡಿದ್ದಾರೆ. ಅಷ್ಟಮಠಾಧೀಶರು ಪರ್ಯಾಯ ಕೂತ್ಕೊಳ್ಳೋದಕ್ಕಿಂತ ಮೊದಲು ಬರ್ತಾ ಇದ್ರು ಅಂತೇಳಿ ಲಿಂಗ ದೇವಸ್ಥಾನ ಅದು ಅಚ್ಯುತ ಪ್ರೇಕ್ಷರು ಪೂಜೆ ಮಾಡಿದ ಲಿಂಗ ಅಂತ ಮಹಾಲಿಂಗನಿಗೆ ಪೂಜೆ ಅದು ದರ್ಶನ ಮಾಡಿ ಹೋಗ್ತಾ ಇದ್ರು ಅಂತ ಕಥೆಗೆ ಇತ್ತೀಚೆಗೆ ಗೊತ್ತಾಯಿತು. ಅಷ್ಟು ಪವರ್ಫುಲ್ ಆದದ್ದು, ಎಲ್ಲಿ ಹೋಗಲೇ ಇಲ್ಲ, ಅಲ್ಲೇ ಕೂತ್ಕೊಂಡಿದ್ದಾನೆ ಅಂತ ಅಚ್ಯುತ ಪ್ರೇಕ್ಷರು ಯಾರಿಗೆ ಮಧ್ವಾಚಾರ್ಯರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು. ಸತ್ಯತೀರ್ಥರು ಅಚ್ಯುತ ಪ್ರೇಕ್ಷರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದಿದ್ದರೂ ಕೂಡ ಅಬ್ಬಬ್ಬ ಆ ಸತ್ಯತೀರ್ಥರಂತೂ ಏನೈತೆ ದೊಡ್ಡ ಪುಣ್ಯ ಮಾಡಿದ್ದಾರೆ. ಮಧ್ವಾಚಾರ್ಯರು ಮೊದಲು ಏನೊಂದು ಬ್ರಹ್ಮಸೂತ್ರ ಭಾಷ್ಯ ಬರೆದರು, ಭಾಷ್ಯವನ್ನು ರಚನೆ ಮಾಡಿದರು, ಅದನ್ನು ಲಿಪಿಬದ್ಧಗೊಳಿಸಿದವರು ಸತ್ಯತೀರ್ಥರು ನಮ್ಮ ಮಠದ ಪರಂಪರೆಯಲ್ಲಿ ಬಂದವರು. ಅಲ್ಲಿ ಏನಾಗಿದೆ ಅಂದರೆ ಆ ಒಂದು ಅಕ್ಷರ ಬರೆದ್ರೆ, ಒಳ್ಳೆ ಗಂಗಾ ನದಿಯಲ್ಲಿ ವಿಷ್ಣು ಸುಂದರವಾದ ವಿಷ್ಣು ಮಂದಿರ ಕಟ್ಟಿದರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ, ಒಂದು ಅಕ್ಷರ ಬರೆದ್ರೆ ಅಂತ ಎಲ್ಲ ಸಮಗ್ರವಾದಂಥ ಭಾಷ್ಯವನ್ನು ಬರೆದು ಪುಣ್ಯ ಭಂಡಾರವನ್ನೇ ಗಳಿಸಿದವರು ಸತ್ಯತೀರ್ಥರು. ಅದು ಬರೀಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದವರು ಮಧ್ವಾಚಾರ್ಯರು. ಅಂತ ಸತ್ಯತೀರ್ಥರ ಬಗ್ಗೆ ಮತ್ತೆ ಮತ್ತೆ ಉಲ್ಲೇಖ ಬರುತ್ತೆ, ಸಿಕ್ಕಾಪಟ್ಟೆ ಉಲ್ಲೇಖ ಬರ್ತಾ ಇದೆ ಸತ್ಯತೀರ್ಥರ ಬಗ್ಗೆ ಸಿಕ್ಕಾಪಟ್ಟೆ. ಏನಾಯಿತು ಅಂದರೆ ಅವರಿಗೆ ಒಂದು ಇಡೀ ಸಮಗ್ರವಾದ ಋಕ್ಸಂಹಿತ, ಐತರೆಯ ಪರಮಾತ್ಮ ದೃಷ್ಟಾರ, ಆ ಮಂತ್ರ ದೃಷ್ಟಾರ, ಋಷಿ ಅಂದರೆ ದೃಷ್ಟಾರ, ಅದನ್ನು ಕಂಡುಹಿಡಿದ, ಅದು ಯಾವಾಗಲೂ ಇದೆ ವೇದ, ಅದನ್ನು ಕಂಡುಹಿಡಿದ. ಅದರಲ್ಲಿ ಇಡೀ ಸಮಗ್ರವಾದ ಶಾಖೆಯನ್ನು ಮಧ್ವಾಚಾರ್ಯರಿಂದ ಒಂದು ಸತಿ ಕೇಳೋದೇ ಕಷ್ಟ, 3 ಬಾರಿ ಕೇಳಿದ್ದಾರೆ. ಒಳ್ಳೆ ಹೊಸ ಅರ್ಥ, ಒಂದೊಂದು ಸತಿ ಹೇಳಿದಾಗ ಒಂದೊಂದು ಅರ್ಥ. ಮಧ್ವಾಚಾರ್ಯ ಮುಖದಿಂದ 3 ಬಾರಿ, 1 ಬಾರಿ ಕೇಳುವ ಭಾಗ್ಯವೇ ಕಷ್ಟ, 3 ಬಾರಿ ಬೇರೆ ಬೇರೆ ಅರ್ಥವನ್ನು ಅದು ಕೇಳಿ ಮಹಾನುಭಾವರು. ಅದು ಒಂದು. ಇನ್ನೊಂದು ಬದರಿಗೆ ಅಲ್ಲಿ ಅವರು ಈ ನಾವು ಹೋಗ್ತಕ್ಕಂಥ ಬದರಿಯಲ್ಲಿ ಅನಂತ ಮಠದಲ್ಲಿ ಇದ್ದು ಕಾಷ್ಟಮೌನ ವ್ರತ ಮಾಡ್ತಾಯಿದ್ರು. ಅಲ್ಲಿ ದೊಡ್ಡ ಬದರಿ ಮನುಷ್ಯರಿಗೆ ಹೋಗ್ಲಿಕ್ಕೆ ಆಗೋಲ್ಲ, ದೇವತೆಗಳು ಮಾತ್ರ ಗಮ್ಯ. ಹಿಮಾಲಯ ಪರ್ವತ ಆಚೆ ಕಡೆ ಗಂಧಮಾದರ ಪರ್ವತ ಅಲ್ಲಿ ಇದೆ. ಅಲ್ಲಿ ವೇದವ್ಯಾಸರು ಬಂದು ನೀನು ನಮ್ಮ ಆಶ್ರಮಕ್ಕೆ ಬರಬೇಕು ಅಂತ ಹೇಳಿ ಸೂಚನೆ ಕೊಟ್ಟರು. ಒಳ್ಳೆ ಬೆಳಕು ಬಂತು, ಅಲ್ಲಿ ಸೂಚನೆ ಕೊಟ್ಟು ಹೋದರು. ಆಗ ಇವರು ಮೌನ ಮತ ಪಾಠ ಪ್ರವಚನ ಮಾಡುವಾಗ ಅದರ ಬಗ್ಗೆ ಸಂಬಂಧಪಟ್ಟ ಮಾತೇನ ಬೇರೆ ಏನೂ ಇಲ್ಲ. ನಾನು ಈ ಬದರಿಗೆ ಸಮಾನವಾದ ಕ್ಷೇತ್ರ ಇಲ್ಲ, ನೇತ್ರಂ ಸ್ಥಳಮನಂ ಶಮಲಗ್ನಂ,
ಇಷ್ಟು ಪವಿತ್ರವಾದ ಪಾಪವನ್ನು ಪರಿಹಾರ ಮಾಡ್ತಕ್ಕಂಥ ಕ್ಷೇತ್ರವೇ ಇಲ್ಲ. ಇಲ್ಲಿ ಹರಿತಕ್ಕಂಥ ಹರಿಪಾದೋದಕ ಅಲಕನಂದ ಗಂಗೆಗೆ ಸಮಾನವಾದ ತೀರ್ಥ ಇಲ್ಲ. ನಾಸ್ತಿ ವಿಷ್ಣು ಸದೃಶಂ ನೈನದು, ಈ ಬದ್ರಿನಾರಾಯಣ ಸಮಾನವಾದ ದೇವರಿಲ್ಲ. ನಾಸ್ನ ದುಕ್ತಿ ಸದೃಶಂ ಹಿತರೂಪಂ, ನಮ್ಮಷ್ಟು ಹಿತವನ್ನು ಮಾತಾಡೋರು ಯಾರೂ ಇಲ್ಲ. ಇಷ್ಟೇ, ನಾನು ಬರ್ತೇನೋ ಇಲ್ಲೋ ಗೊತ್ತಿಲ್ಲ, ಪರಮಾತ್ಮರ ಆದೇಶ ಆಗಿದೆ, ನಿಮಗೆಲ್ಲರೂ ಮಂಗಳ ಆಗಲಿ ಒಳ್ಳೆಯದಾಗಲಿ ಅಂತ ಹೊರಟೇ ಬಿಟ್ಟರು. ಅಲ್ಲಿ ಇವೆಲ್ಲ ಋಷಿಕೇಶ ತೀರ್ಥರು ಅವರು ಬೇರೆ ಬೇರೆ ಶಿಷ್ಯರು, ಸನ್ಯಾಸ ಶಿಷ್ಯರೆಲ್ಲ ಇದ್ದರು. ಆದರೆ ಅಲ್ಲಿ ಒತ್ತಾಯ ಮಾಡಿದರೆ ಆಚಾರ್ಯರ ಒಂದು ಪ್ರಯಾಣಕ್ಕೆ ನಾವು ವಿಘ್ನ ಪಡಬಾರ್ದಂತ ಕಷ್ಟಪಟ್ಟು ಒಳಗಡೆ ಸಹಿಸ್ಕೊಂಡು ಕೂತ್ಕೊಂಡ್ರಂತೆ. ಆದರೆ ನಮ್ಮ ಮಠದ ಮೂಲ ಪುರುಷರಾದ ಸತ್ಯತೀರ್ಥರಿಗೆ ಮಾತ್ರ ಆಚಾರ್ಯ ವಿರಹ, ಗುರುಗಳ ವಿರಹ ತಡ್ಕೊಳ್ಳಿಕ್ಕಾಗದೇ ಇಲ್ಲ, ಹೊರಟೇ ಬಿಟ್ಟರು. ಹೊರಡುವಾಗ ಮಧ್ವಾಚಾರ್ಯ ಹೇಗೆ ಹೋಗ್ತಾ ಇದ್ದಾರೆ? ಅವರು ವಾಯುದೇವರು, ಹನುಮಂತ ದೇವರಾಗಿದ್ದವರು. ಏನು ಮಾಡ್ತಾ ಇದನ್ನು, ಒಂದು ಕಾಲು ಇಲ್ಲಿಟ್ಟರೆ ಬಂಡೆಗಲ್ಲಿನ ಮೇಲೆ, ಇನ್ನೊಂದು 1 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಬಂಡೆಗಲ್ಲಿನ ಮೇಲೆ ಕಾಲಿಡ್ತಾ ಇದ್ದಾರೆ. ಹಾರ್ತಾ ಹಾರ್ತಾ ಹೋಗ್ತಾ ಇದ್ದಾರೆ. ಇವರು ಕಷ್ಟಪಟ್ಟು ಒದ್ದಾಡ್ಕೊಂಡು ಬರ್ತಾ ಇದ್ದಾರೆ. ಆಚಾರ್ಯನ ಹಿಂಬಾಲಿಸ್ಕೊಂಡು ಬರಬೇಕು ಅಂದರೆ ಆಗ್ತಾ ಇಲ್ಲ. ಯಾಕೋ ಮಧ್ವಾಚಾರ್ಯ ಹೀಗೆ ಹಿಂತಿರುಗಿ ನೋಡಿಬಿಟ್ಟು ತಕ್ಷಣ ಇವರು ಒದ್ದಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಸರ್ತಿ ಆಚಾರ್ಯ ಮೊದಲು ಹೀಗೆ ಮಾಡಿಬಿಟ್ರು, ಕೈ ಸನ್ನೆ ಮಾಡಿದ ತಕ್ಷಣ ಎಷ್ಟು ಬೆಳಗ್ಗಿಂದ ಸಂಜೆ ತನಕ ಎಷ್ಟು ನಡೆದಿದ್ದಾರೆ ಅಷ್ಟು ದೂರವನ್ನು ಒಂದು ಮುಹೂರ್ತದಲ್ಲಿ 48 ನಿಮಿಷದಲ್ಲಿ ಅನಂತ ಮಠಕ್ಕೆ ಹೋಗಿ ಸೇರಿಬಿಟ್ಟಿದ್ದಾರೆ. ಈ ರೀತಿಯಾಗಿ ಗುರುಗಳ ವಿರಹವನ್ನು ತಡ್ಕೊಳ್ಳಿಕ್ಕಾಗದೆ ಸತ್ಯತೀರ್ಥರ ಹಿಂಬಾಲಿಸಿ ಕೊನೆಗೆ ಅವರ ಮೇಲೆ ಕಾರುಣ್ಯದಿಂದ ಕೈ ಸನ್ನೆಯಿಂದಲೇ ಅವರನ್ನು ಸುರಕ್ಷಿತವಾಗಿ ಮುಗಿಸಿದರು. ಆಗ ವಾಯುದೇವರು ಮಧ್ವಾಚಾರ್ಯ ಹೋಗುವಾಗ ಕ್ರೂರವಾದ ಹುಲಿ ಸಿಂಹಗಳಂತ ಬರ್ತಾ ಇದ್ದವಂತೆ. ಹುಲಿ ಸಿಂಹ ಎದುರು ಬಂದರೆ ಕ್ರೂರ ದೃಷ್ಟಿಯಿಂದ ನೋಡ್ತಾ ಇದ್ದೆ, ಹೆದರಿಕೆ ಆಗ್ತಿತ್ತಂತ ಆಗೋದು. ಇನ್ನು ಜಿಂಕೆ ಮೊದಲು ಅಂದರೆ ಸಾಧು ದೃಷ್ಟಿ, ಶಾಂತ ದೃಷ್ಟಿಯಿಂದ ಅವಳಿಗೆ ಆನಂದ ಆಗ್ತಾ ಇತ್ತಂತೆ. ಹಾಗೆ ವಾಯುದೇವರು ಹನುಮಂತನೇ ಹಾಗೆ ವೇಗದಿಂದ ಹಾರಿ ಹೋಗ್ತಾ ಭೀಮಸೇನಂತೆ ಎಲ್ಲ ಕ್ಷುದ್ರ ಪ್ರಾಣಿಗಳಿಗೆ ಭಯನ ಹುಡಿಸ್ತಾ ಉಗ್ರ ಪ್ರಾಣಿಗಳಿಗೆ ಆಚಾರ್ಯರು ಅಲ್ಲಿ ಹೋಗಿ ಸೇರಿದ್ದಾರೆ. ಆಚಾರ್ಯರ ಈ ಮಹಿಮೆಯನ್ನು, ಯೋಗದ ಸಾಮರ್ಥ್ಯವನ್ನು ಹೃದಯ ತುಂಬಿ ಹೇಳಿದ್ದಾರೆ. ಕೊನೆಗೆಲ್ಲ ಸತ್ಯತೀರ್ಥರೇ ಬಂದು ಹೇಳಿದ್ರಂತೆ ಎಲ್ಲ ಶಿಷ್ಯರಿಗೆ, ಹೀಗೆ ಅವರು ಯತಿ ಶಿಷ್ಯರಿಗೆಲ್ಲ ಹೀಗೆ. ಅದರ ನಂತರ ಇನ್ನೊಂದು ಸತ್ಯತೀರ್ಥರದ್ದು ಈಗ ನೋಡಿ, ಯಾವಾಗಲೂ ಅಷ್ಟೇ ಒಂದು ವಿಚಾರ ಮಾಡಿ, ದೊಡ್ಡವರು ಪೂಜೆ ಮಾಡಿದರೆ ಸಿಕ್ಕಾಪಟ್ಟೆ ಪ್ರತಿಮೆ ಭಾರ ಇರುತ್ತೆ. ನಿಮ್ಗೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಭಾರ ನಿಮಗೆ ಗೊತ್ತಿಲ್ವಾ? ನಾನು ಹೇಳಬೇಕಾ? ಮಧ್ವಾಚಾರ್ಯರು ಸ್ಪರ್ಶ ಮಾಡಿದ ತಕ್ಷಣವೇ ಜಲಾಧಿವಾಸ ಮಾಡಿದ್ದಾರೆ. ಮಧ್ವಾಚಾರ್ಯ ಸ್ಪರ್ಶ ಮಾಡಿದ್ದಾರೆ. ಮಕರ ಸಂಕ್ರಮಣ ದಿವಸ ಪ್ರತಿಷ್ಠೆ ಮಾಡಬೇಕು, ಹೋಗಿ ಪ್ರತಿಮೆ ತಗೊಂಡು ಬನ್ನಿ ಅಂತ ಹೇಳಿದಂತೆ. 30 ಮಂದಿ ಯುವಕರು ಹೋದರೆ ಎತ್ತಲಿಕ್ಕಾಗಿಲ್ಲ. ಹಾಗೆ ಭಗವತ್ ಸ್ಪರ್ಶನ ಆಚಾರ್ಯರ ಸ್ಪರ್ಶ ಮಾತ್ರ ಸಂವಿಧಾನ ಸಿಕ್ಕಾಪಟ್ಟೆ ಆದರೆ ಭಾರ ಆಗುತ್ತೆ. ಕೆಲವರಿಗೆ ಪ್ರತಿಮೆ ಕೈಯಲ್ಲಿ ಮಾತ್ರ ಭಾರ ಆಗಬೇಕು, ತಲೆಯಲ್ಲಿ ಕೆಲವರಿಗೆ ಭಾರ ಆದರೆ ಭಾಳ ಡೇಂಜರ್. ಆಯಿತಾ? ಅವ್ರಿಗೆ ಭಾರ ಆಯಿತು, ಆಗಿಲ್ಲ. ಮಧ್ವಾಚಾರ್ಯರೇ ಕೊನೆಗೆ ಒಳಗೆ ತಗೊಂಡು ಬಂದು ಪ್ರತಿಷ್ಠೆ ಮಾಡಿದರು. ನಾನು ಯಾಕೆ ಹೇಳಿದರೆ, ನಮ್ಮ ಸತ್ಯತೀರ್ಥರಿಗೆ ಏನು ಜವಾಬ್ದಾರಿ ಅಂದರೆ, ಶ್ರೀಮನ್ ಮಧ್ವಾಚಾರ್ಯರು ಪೂಜೆ ಮಾಡಿ ಅವ್ರ ಕೈಲಿ ಕೊಡ್ತಾ ಇದ್ದಂತೆ ಪೆಟ್ಟಿಗೆ. ಎಂಥ ಭಾಗ್ಯ ರೀ! ಮಧ್ವಾಚಾರ್ಯರು ಪೂಜೆ ಮಾಡಿದ್ದು ಎಷ್ಟು ಭಾರ ರೀ! ಭಾರ ಇಲ್ಲ ಸ್ವಾಮಿ ಅಂತ ಹೇಳಬೇಡಿ, ಭಾರ ಗ್ಯಾರಂಟಿ ಇದೆ. ಅಷ್ಟು ಸನ್ನಿಧಾನ. ಅದನ್ನು ಯಾರಿಗೆ ಕೈಲಿ ಕೊಡ್ತಾ ಇದ್ದಂದ್ರೆ ಸತ್ಯತೀರ್ಥರ ಕೈಲಿ ಕೊಡ್ತಾ ಇದ್ದನಂತೆ. ಯಾಕೆ? ಪ್ರತಿಮೆ ಅವ್ರ ಕೈಲಿ ಕೊಟ್ಟರೆ ಸುರಕ್ಷಿತ. ಎಂಥ ಭಾಗ್ಯ! ಶ್ರೀಮನ್ ಮಧ್ವಾಚಾರ್ಯರ ಪೂಜೆ ಮಾಡಿದ ವಿಶೇಷ ಸನ್ನಿಧಾನವುಳ್ಳಂತಹ ಆ ಪ್ರತಿಮೆಯನ್ನು ಹೊತ್ತು ಅವರು ತರ್ತಾ ಇದ್ರಂತೆ. ಹಿಮಾಲಯ ಪರ್ವತ ಒಂದು ಸತಿ ಹೀಗೆ ಸತ್ಯೋಚ್ಛೇದೇ ಸ್ವೇಚ್ಛಾಯತ ಒಂದು ದೈತ್ಯ ಉಗ್ರವಾದ ಹುಲಿ ರೂಪದಲ್ಲಿ ಬಂದಿದ್ದಾನೆ. ಯಾಕಂದರೆ ಮಧ್ವಾಚಾರ್ಯರಿಗೆ ಏನು ನನ್ನ ಕೈಯಿಂದ ಏನು ಮಾಡಲಿಕ್ಕಾಗಿಲ್ಲ ಅಂತ ಸತ್ಯತೀರ್ಥ ಒಂದು ಕೈ ನೋಡ್ಬೋದಂತ ಬಂದರೆ ಆಚಾರ್ಯರು ಬಿಡ್ತಾರ? ತನ್ನ ದೇವಧರನಾಗಿರ್ತಕ್ಕಂಥವನ್ನ ಶಿಷ್ಯರನ್ನು ಬಿಟ್ಟುಕೊಡ್ತಾರೆ ಅವರು. ಆ ಹುಲಿ ಬಂತು, ಕರಸ್ಪರ್ಶ ಲೀಲೆಯನ್ನು ಒಂದು ಸತ್ಯ ಹೊಡೆದ ಹಾಗೆ ಮಾಡಿಬಿಟ್ಟಿದೆ ಅಷ್ಟೇ. ಜೋರಾಗಿ ಹೊಡಿಲ್ಲ, ಸತ್ತು ಸಾಯಿಸಿಲ್ಲ, ಅದನ್ನು ಜಾಡಿಸಿಬಿಟ್ರು, ಓಡಿಸಿಬಿಟ್ರು. ಕರತಾಡನ ಲೀಲೆ ಅಷ್ಟೇ. ಅದು ದೂರ ಓಡಿ ಹೋಯಿತು. ಸತ್ಯತೀರ್ಥರನ್ನು ಅವರು ಸಂರಕ್ಷಣೆ ಮಾಡಿದರು. ಇನ್ನೊಂದು ಕಥೆ ಹೇಳ್ತಾರೆ ನೋಡಿ, ಎಷ್ಟು ಸತ್ಯ ಬಂದಿದೆ ಗೊತ್ತುಂಟು. ನಮಗೆ ಹೆಮ್ಮೆ ಇದೆ ಅಲ್ವಾ? ಸತ್ಯತೀರ್ಥರು ಎಷ್ಟು ಸತ್ಯ ಬಂದಿದೆ ಗೊತ್ತುಂಟ ಮಧ್ವವಿಜಯದಲ್ಲಿ. ಮತ್ತೊಂದು ಕುರುಕ್ಷೇತ್ರಕ್ಕೆ ಹೋಗಿದ್ದಾರೆ. ಆ ಕುರುಕ್ಷೇತ್ರಕ್ಕೆ ಹೋದರೆ ಮಧ್ವಾಚಾರ್ಯರಿಗೆ ಎಲ್ಲ ಜೀವನ ಸ್ವಭಾವ ಏನಂತ ಗೊತ್ತಿದೆ. ಒಬ್ಬ ತಪಸ್ ಮಾಡ್ತಾ ಕೂತ್ಕೊಂಡಿದ್ದಾರೆ. ಮಧ್ವಾಚಾರ್ಯ ಹೇಳಿಬಿಟ್ರಂತೆ, ಇವನು ಮಹಾದುಷ್ಟ, ಇನ್ನು ಮುಂದೆ ಮಾರೀಚ ಆಗ್ತಾನೆ.
ಮುಂದೆ ಮಾರೀಚ ಆಗ್ತಾ, ಈಗ ತಪಸ್ ಮಾಡ್ತಾ ಕುತ್ಕೊಂಡಿದ್ದಾನೆ, ಮಾರೀಚ ಆಗ್ತಾ ಇದ್ದಾನೆ ಇವನು. ಆ ಜೀವನ ಸ್ವಭಾವ ಮಹಾದುಷ್ಟ. ಯಾಕಂದ್ರೆ ಅವನ ಹೆಸರೇ ಮಾರೀಚ್ ಅಂತ. ಸಾಯುವಾಗ ಏನು ಹೇಳಿದ್ದಾರೆ ಹೇಳಿ? ಸಾಯುವಾಗ ಏನು ಹೇಳಿದ? ಲಾ ಲಕ್ಷ್ಮಣ ಹಾ ಸೀತೆ ಅಂತ ಹೇಳಿ. ಅಯ್ಯೋ, ಲಕ್ಷ್ಮಣ ಸೀತೆ ರಾಮ ಅಂತ ಹೇಳಲೇ ಇಲ್ಲ. ಅವರಿಗೆ ಸೀತೆಗೆ ಮತ್ತು ಲಕ್ಷ್ಮಣನಿಗೆ ರಾಮನಿಗೆ ಏನೋ ಅಪಾಯ ಆಯಿತು, ಅದಕ್ಕೆ ಹೋಗ್ತಾ ಇದ್ದಾನೆ ಅಂತ ಭಾವನೆ ಬರೆಸಿ ಅವ್ರಿಗೆ ವಂಚನೆ ಮಾಡಿ ಏನು ಮಾಡಬೇಕು? ಲಕ್ಷ್ಮಣ ಆಚೆ ಹೋಗಬೇಕು, ಸೀತೆ ಗಾಬರಿ ಆಗಬೇಕು. ಲಕ್ಷ್ಮಣ ಅದಕ್ಕೆ ರಕ್ಷಣೆಗೋಸ್ಕರ ಹೋಗ್ತಾರೆ. ಅವಾಗ ಅವ್ರು ಸೀತೆ ಒಬ್ಬಳೇ ಇರ್ತಾಳೆ. ಸೀತೆ ಒಬ್ಬಳೇ ಇದ್ದಾಗ ಅಪಾರ ಮಾಡಲಿಕ್ಕೆ ಅನುಕೂಲ ಆಗಿಲ್ಲ. ರಾವಣಿಗೆ ಅನುಕೂಲ ಆಗಲಿ ಅಂತ ಮಹಾದುಷ್ಟ ಸೀತಾ ಹಾ ಸೀತೆ ಲಕ್ಷ್ಮಣ ಹಾ ರಾಮ ಅಂತ ಹೇಳಲೇ ಇಲ್ಲ. ಅದಕ್ಕೆ ಅವನ ಹೆಸರೇ ಮಾರೀಚ್ ಅಂತ ಇಂಗ್ಲೀಷರಲ್ಲಿ. ಮಾ ಅರ್ಧ ಇಂಗ್ಲೀಷು ಅರ್ಧ ಸಂಸ್ಕೃತ. ಮಾ ಅಂದರೆ ನೋ ರೀಚ್, ದೇವರು ಹೊಂದಲೇ ಇಲ್ಲ. ಅಂದಂಥ ನರಕಕ್ಕೆ ಹೋದವೆ ನಾನು ಅಂತಹ ಪಾಪಿ. ನೋಡಿ ಅವ್ರಿಗೆ ಎಂಥ ಜ್ಞಾನ ಇತ್ತು. ಕೊನೆಗೆ ಸೀದಾ ಕುರುಕ್ಷೇತ್ರಕ್ಕೆ ಹೋಗಿದ್ದಾರೆ. ಅಲ್ಲಿ ಕುರುಕ್ಷೇತ್ರದಲ್ಲಿ ಹೋದಾಗ ನಾನು ಇಲ್ಲಿ ಯುದ್ಧ ಮಾಡಿದವನು. ಆಚಾರ್ಯರೇ, ನೀವು ಯುದ್ಧ ಮಾಡಿದರೆ ನಿಮ್ಮ ಇದು ಕೊಡಿ, ಆಯುಧ ತೋರಿಸಿ ಅಂತ ಹೇಳಿದಾಗ ತೆಗೆದ್ರೆ ನೆಲ ಭೂಮಿ ಆಗಿದ್ದ ಮೇಲೆ ಆಯುಧ ತೋರಿಸಿಬಿಟ್ರಂತೆ. ಒಂದು ಪಾಠ. ಯೋದ್ಧಾತ್ರ ತ್ವಂ ಮಧ್ವಾಚಾರ್ಯ ಸತ್ಯತೀರ್ಥರು ಹೇಳ್ತಾರಂತೆ. ಇನ್ನೊಂದು ಪಾಠ ಇದೆ ಅದರಲ್ಲಿ. ನೀನು ಇಲ್ಲಿ ಯುದ್ಧ ಮಾಡಿದವನಾಗಿದ್ಯಾ? ಸತ್ಯತೀರ್ಥರಿಗೆ ಹೇಳ್ತಾರೆ, ನೀವು ಯುದ್ಧ ಮಾಡಿದ್ದೀನಿ ಇಲ್ಲಿ ನಮ್ಮ ಜೊತೆಗೆ, ಮಮಾಯುಧಂಕ ನನ್ನ ಆಯುಧ ಇಲ್ಲಿ ಅಂತ ತೋರಿಸಿದರು. ಹಾಗಾಗಿ ಸತ್ಯತೀರ್ಥರು ಇಂದಿನ ಕುರುಕ್ಷೇತ್ರದಲ್ಲಿ ಭೀಮಸೇನನ ಜೊತೆಗೆ ಯುದ್ಧ ಮಾಡಿದವರು. ಆಗ ಬಾಹು ಯುದ್ಧ, ಈಗ ವಾಗ್ಯುದ್ಧ ಅಂತ ಅಷ್ಟು ನಿಕಟ ಸಂಪರ್ಕ ಸತ್ಯತೀರ್ಥರಿಗೆ ಇದೆ. ಅದರಿಂದ ಏನು, ಹಾಗಾಗಿ ಅಂತಹ ಸತ್ಯತೀರ್ಥರು ಬಂದ ಮಠದ ಪರಂಪರೆಯಲ್ಲಿ ಮತ್ತೆ ಬಹಳ ಇವರು ಸುರೋತ್ತಮ ತೀರ್ಥರು ಬಂದಿದ್ರು ನೋಡಿ. ವಸ್ತುತಸ್ತು ಅಲ್ಲಿ ಸತ್ಯತೀರ್ಥ, ಸತ್ಯವರ್ತ, ವಿಶ್ವಾಧೀಶ, ವಿದ್ಯಾಧೀಶ, ವಿಶ್ವಮೂರ್ತಿಗಳಿಗೆ ಸಮಾನ ಇತ್ತು ಆ ಪರಂಪರೆ, ಅಚ್ಯುತ ಪ್ರೇಕ್ಷ ಪರಂಪರೆ. ಅದಾದ ನಂತರ 2 ವಿಭಾಗ ಆಯಿತು. ಅದು ಭೀಮಕಟ್ಟೆ, ಭಂಡಾರಿ. ಗದಾಧೀತ ನಮ್ಮ ಪರಂಪರೆಯಲ್ಲಿ ಗದಾಧರ ತೀರ್ಥ ಗದಾ ಮುಂದುವರಿತು. ಗದಾಧರ ಇನ್ನು ಅವರಿಂದ ಬೇರೆ ಪರಂಪರೆ ಭೀಮನಕಟ್ಟೆ ಉಂಟು. ಆ ಗದಾಧರ ತೀರ್ಥ ಪರಂಪರೆಯಲ್ಲಿಯೇ ಸೋದೆವಾದಿರಾಜರ ಅನುಜರಾಜ ಸುರೋತ್ತಮ ತೀರ್ಥರು ಬಂದರು. ಯುಕ್ತಿ ಮಲ್ಲಿಕಕ್ಕೆ ವಿಶೇಷವಾದಂತಹ ವ್ಯಾಖ್ಯಾನವನ್ನು ಮಾಡಿದವರು. ಅವರು ಎಷ್ಟು ಗುರುಗಳು. ಸುರೋತ್ತಮಾರ್ಯ ತಸ್ಯಾದಿ ಸೋದರಿಯೋ ವಿದ್ವದಗ್ರಣೀ ಯಥಾ ವಿಷ್ಣುತೀರ್ಥಾರ್ಯ ಯಥಾ ಮಧ್ವಸ್ಯ ವೈಪುರ. ವಿಷ್ಣುತೀರ್ಥರು ಹೇಗೆ ಮಧ್ವಾಚಾರ್ಯರಿಗೆ ಎಷ್ಟು ತಮ್ಮಂದಿರು, ಅತ್ಯಂತ ಪ್ರೀತಿಪಾತ್ರರಾದ ತಮ್ಮಂದಿರಾಗಿದ್ದರು, ಹಾಗೆ ವಾದಿರಾಜರಿಗೆ ಸುರೋತ್ತಮ ತೀರ್ಥರು ಅತ್ಯಂತ ಪ್ರಿಯವಾದಂತಹ ತಮ್ಮಂದಿರಾಗಿದ್ದರು. ಅವರು ಅಂಥ ಸುರೋತ್ತಮ ತೀರ್ಥರು ಬಂದಿದ್ದಾರೆ ನೋಡಿ. ನಿಜವಾಗಿಯೂ ಕೂಡ ಈ ವೈಶಿಷ್ಟ್ಯ, ಭಂಡಾರಿಕೆರೆ ಮಠದ ವೈಶಿಷ್ಟ್ಯ ಇರಲಿಲ್ಲ ಅಂದರೆ ಇಲ್ಲಿ ಯಾಕೆ ಕಳಿಸ್ತಾ ಇದ್ರಿ? ಯಾಕೆ ಅವ್ರಿಗೆ ಅಷ್ಟಮಠದಲ್ಲೇ ಕೊಡಿಸ್ಬೋದಿತ್ತಲ್ಲ, ಅಷ್ಟಮಠದಲ್ಲೇ ಅವ್ರನ್ನ ಕೊಡಿಸ್ಬೋದು. ಯಾಕೆ ವಾದಿರಾಜರು ಭಾಳ ಪ್ರಭಾವಿತರು, ಅಲ್ಲೇ ಒಂದು ಮಠದಲ್ಲಿ ಕೊಡಿಸ್ಬೋದಿತ್ತು. ನಮ್ಮ ಗುರುಗಳು ಯಾವಾಗ ಒಂದು ಮಾತು ಹೇಳ್ತಾ ಇರುತ್ತೆ, ಅಬ್ಬ ವಾದಿರಾಜರ ಮಾತು ಎಲ್ಲರೂ ಕೇಳ್ತಾರೆ ಆಗಿನ ಕಾಲದಲ್ಲಿ. ಯಾಕೆ 2 ತಿಂಗಳಿಗೊಮ್ಮೆ ಆಗ್ತಕ್ಕಂಥ ಪರ್ಯಾಯವನ್ನು 2 ವರ್ಷಕ್ಕೆ ಮಾಡಿದಾಗ ಎಲ್ಲ ಇದು ತಕರಾರು ಎತ್ತಿಲ್ಲ. ಯಾವ ಮಠಾಧೀಶರು ಕೂಡ ಒಪ್ಕೊಂಡ್ಬಿಟ್ರು, ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ. ಅಂಥ ವರ್ಚಸ್ವಿಯಾದ ಇದು ವಾದಿರಾಜರಿಗೆ ತಮ್ಮನಿಗೆ ಅಷ್ಟಮಠದಲ್ಲಿ ಕೊಡ್ಬೋದಿತ್ತಲ್ಲ. ಅಷ್ಟಮಠದಲ್ಲಿ ಕೊಡದೇನೆ ಇಲ್ಲಿ ಕಳಿಸಿದ್ದಾರಂದರೆ ನಮ್ಮ ಗುರುಗಳು ಅವರು ದೊಡ್ಡ ಮಹಾನುಭಾವರು, ಅವರು ನಾವು ಅತಿಥಿಗಳಂತೆ ಸ್ವಾಗತಿಸಬೇಕು. ಈ ಮಠಕ್ಕೆ ಬಂದಿದ್ದಾರೆ, ಇದ್ರ ವೈಶಿಷ್ಟ್ಯ ಏನಾದರೂ ಇರಲಿಲ್ಲ ಅಂದರೆ ಈ ಮಠದದ್ದು ಖಂಡಿತವಾಗಿ ಇಲ್ಲಿ ಕಳಿಸಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅದು ವೈಶಿಷ್ಟ್ಯ ಇದೆ ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳುವಂತೆ. ನಮ್ಮ ಗುರುಗಳು ಹಾಗೆ ಹೇಳ್ತಾ ಇದ್ದರು. ಅಂಥ ಪರಂಪರೆಯಲ್ಲಿ ಕೊನೆಗೆ ರಾಜವಂದ್ಯ ತೀರ್ಥರು ಬಂದದ್ದು. ಅದರ ಸುರೋತ್ತಮ ತೀರ್ಥರ ವಿಶ್ವೋತ್ತಮ ತೀರ್ಥರು ಇತ್ತೀಚೆಗೆ ಸೋದೆ ಮಠದಲ್ಲಿ ನಮಗೆ ಅದು ಸಿಕ್ತು. ಅವರ ಸುಧಾ ನ್ಯಾಯಸುಧೆಗೆ ಅವರು ಟಿಪ್ಪಣಿ ಬರೆದಿದ್ದಾರೆ. ಸುರೋತ್ತಮ ತೀರ್ಥರು ಇದು ಶಿಷ್ಯರು ವಿಶ್ವೋತ್ತಮ ತೀರ್ಥರು. ಅದಾದ ನಂತರ ಈ ರಾಜವಂದ್ಯರು ನಾನು ಹೇಳಿದೆ. ಅದಾದ ನಂತರ ಸಾಮಾನ್ಯ ಕಾಲ ಕಳೆದ ನಂತರ ಬಂದಿರತಕ್ಕಂಥವರೇ ದೊಡ್ಡ ಪವಾಡ ಮಾಡಿದವರು. ಯಾಕೆಂದರೆ ಒಬ್ಬ ರಾಮ ಸಿಕ್ಕದೇನೆ ನೀವು 1 ರೂಪದಿಂದ ಪೂಜೆ ಮಾಡಿದರೆ ಸಾಲು, ನನ್ನನ್ನು 3 ರೂಪದಿಂದ ಪೂಜೆ ಮಾಡಬೇಕು ಅಂತ ಪಲಿಮಾರ ಮಠದ ರಾಮನೂ ಸಿಕ್ಕಿದ. ನಮ್ಮ ಗುರುಗಳು ಹೇಳಿದ್ದಾರೆಂದರೆ ಮಾಧ್ವರಾದ್ಯಂತ ಸಂವರ್ಧಕ ಸಭೆಯನ್ನು ನಾನು ಭಂಡಾರಿಕೆರೆಯಲ್ಲಿ ಅದನ್ನು ಇದು ಮಾಡಿ ಪಂಡಿತರನ್ನು ಅಂತ ಕಾಲ ಮಟ್ಟಿಗೆಲ್ಲ ತಯಾರು ಮಾಡಿದ್ರಿಂದಾಗಿ ಜ್ಞಾನಪ್ರಿಯನಾದ ಭಗವಂತ ನನಗೆ ಒಲಿದು ಕೃಷ್ಣನ ಪೂಜೆ ಮಾಡುವ ಭಾಗ್ಯ ಬಂತು ಅಂತ. ಹಾಗಾಗಿ ಮೊದಲು ರಾಮದೇವರು ಭಂಡಾರಿಕೆರೆ ರಾಮದೇವರು, ಅದು ಸತ್ಯರಾಮ.
ಕೊನೆಗೆ ಋಷಿಕೇಶ ತೀರ್ಥರು ಪೂಜೆ ಮಾಡಿದಂತಹ ಪಲಿಮಾರು ಮಠದ ರಾಮದೇವರು ಸಿಕ್ಕಿದರು. ಕೃಷ್ಣನ ಪೂಜೆ ಮಾಡುವ ಭಾಗ್ಯ ಬಂತು. ಸಾಮಾನ್ಯರಿಗೆ ಸಿಗ್ತದೆ, ಅದು ಇಲ್ಲ. ಹಾಗಾಗಿ ದೊಡ್ಡ ತಪಸ್ವಿಗಳು ಅಂತ ಒಂದು ನಮ್ಮ ಗುರುಗಳ ಬಗ್ಗೆ ಒಂದು ಹೇಳ್ತೇನೆ ಕೇಳಿ. ಅಲ್ಲಿ ಏನಾಯಿತು, ಸತ್ಯ ಅಂತೆ, ಸತ್ಯ ಆಯಿತು. ಇದು ಹೇಳಿ ಸುಳ್ಳು ಬೋಗಸ್ ಇಲ್ಲ ಅಂತ ಯಾಕೆ ನಾವು ಬೋಗಸ್ ಹೇಳಲಿಕ್ಕೆ ಇಷ್ಟಪಡಲ್ಲ. ಎಷ್ಟು ಬೇಕೋ ಅಷ್ಟೇ ಹೇಳಬೇಕು. ಸಿಕ್ಕಾಪಟ್ಟೆ ಹೇಳಿಬಿಟ್ಟು ಇದು ಮಾಡಬಾರ್ದು. ಯಾಕಂದರೆ ಜನರಿಗೆ ವಂಚನೆ ಆಗಬಾರ್ದು. ಏನಾಯಿತು ಅಂದರೆ ಗುರುಗಳ ಒಬ್ಬರು ಹತ್ರ ಆಗಿದ್ದೇನೋ ಒಂದು ವಿಷಯ. ಒಳ್ಳೆ ತಜ್ಞ ಜ್ಯೋತಿಷ್ಕರವರು, ಅಂದರೆ ಅವರು ಅಯ್ಯರೋ ಯಾರು ಸ್ಮಾರ್ತರು, ಒಳ್ಳೆ ಜ್ಯೋತಿಷ್ಕರು. ಅವರನ್ನು ನಾವು ನಮ್ಮ ಗುರುಗಳ ಒಂಚೂರು ಕರ್ಕೊಂಡು ಬರಬೇಕಾಗಿದೆ. ಯಾವಾಗ ಬರಲಿ? ಸಾಮಾನ್ಯ ಹೇಳಿದ್ರೆ ಅವರು ಸ್ವಾಮಿಗಳು ಇದ್ದಾರಂತ, ಇಷ್ಟು ಗಂಟೆಗೆ ಬರಲಿ ಅಂತ. ಇವರೆಲ್ಲ ಗುರುಗಳು ಪೂಜೆ ಎಲ್ಲ ಮಾಡಿ ಮಾಧವ ಉಪಾಧ್ಯಾಯರಂತಿದ್ದರು. ಸೀದಾ ಹೋದರು. ಸೀದಾ ಮಾಧವರಾಜ ಒಂದು ಸನ್ಯಾಸಿಗಳ ಸಾಮಾನ್ಯ ಅವ್ರಿಗೇನು ಭಾವನೆ ಇರಲಿಲ್ಲ. ಆವಾಗ ಅವರು ಬಂದು ಕೂತ್ಕೊಳ್ಳಿ ಅಂತ ಹೇಳಿದರು. ತಕ್ಕ ಮಟ್ಟಿಗೆ ಏನು ಮಾಡಿದರು, ಸನ್ಮಾನ ಮಾಡಿ ಕುಡಿಸಿದರು. ಕವಡೆ ಹಾಕಬೇಕಲ್ಲ, ಆ ಪ್ರಶ್ನೆ ಹಾಕಿ ಕವಡೆ ಹಾಕ್ತಾರೆ. ಕವಡೆ ಹಾಕಿ ಹೀಗೆ ಇದ್ದಕ್ಕಿದ್ದಾಗೆ ಆ ಬ್ರಾಹ್ಮಣ ಕಣ್ಣಲ್ಲಿ ನೀರು ಸೋಸ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ನೀವು ಋಷಿಗಳಲ್ಲ, ನೀವು ದೇವಾಂಶ ಸಂಭೂತರು, ಒಳ್ಳೆ ಲಕ್ಷಣ ಬರ್ತಾ ಇಲ್ಲಿ ತೋರಿಸ್ತಾ ಇದೆ ಅಂತ ಒಬ್ಬ ಅದ್ವೈತ ಮತದ ಅನುಗಳು ಸ್ಮಾರ್ತರು ಅವರ ಗುರುಗಳ ಮಹಿಮೆ ನೋಡಿ. ಇದು ಲಕ್ಷಣ ನೋಡಿದರೆ ಇದು ಸಾಮಾನ್ಯ ಋಷಿಗಳ ಲಕ್ಷಣವಲ್ಲ, ಇದು ಒಳ್ಳೆ ದೇವರ ಲಕ್ಷಣ, ದೇವತೆಯ ಲಕ್ಷಣ ಕಾಣ್ತಾ ಇದೆ. ಮಹಾನುಭಾವನ ಗಳಗಳಗಳ ಕಣ್ಣೀರು ಸುರಿಸ್ತಾ ನಮಸ್ಕಾರ ಮಾಡಿದರು. ಇದು ಅಂತಹ ಒಂದು ವೈಶಿಷ್ಟ್ಯವುಳ್ಳಂತಹ ಕಣ್ಣು ನೋಡಿದರೆ ಸಾಕು. ಏನು ಹೇಳಬೇಕು, ಎಲ್ಲರೂ ಕಣ್ಣು ಮಿಂಚಿನಂತಹ ಕಣ್ಣು ನೋಡಿದವ್ರಿಗೆ ಗೊತ್ತಾಗತ್ತೆ ಎಂಥ ಒಂದು ವರ್ಚಸ್ಸು. ಅಂತಹ ವಿದ್ಯಾಮಾನ್ಯರು ಪೇಜಾರ ಸ್ವಾಮಿಗಳನ್ನು ಭಂಡಾರಿಕೆರೆ ಮಠದಲ್ಲಿ ತಯಾರು ಮಾಡಿದರು. ಭಂಡಾರಿಕೆರೆ ಮಠದಲ್ಲಿ ಪೇಜಾರ ಸ್ವಾಮಿಗಳು ತಯಾರಾದ ಇವತ್ತೇನಾಯಿತು, ಗುರುಗಳು ಯಾವಾಗ ನಮ್ಮ ವಿದ್ಯಾಗುರುಗಳವರು ಪೇಜಾರ ಶ್ರೀಬರು ಅವರು ಹೇಳ್ತಾ ಇದ್ದರು, ನಾನು ನಮ್ಮ ತಂದೆ ನಿಜವಾಗಿಯೂ ಕೂಡ ಎಲ್ಲ ವಿರೋಧ ಬಂತು, ಭಂಡಾರಿಕೆರೆ ಮಠಕ್ಕೆ ಯಾಕೆ ಕಳಿಸ್ತೀರಾ, ಬೇಡ ಅವರು ಅಷ್ಟಮಠದವರಲ್ಲ, ಅಲ್ಲಿ ಯಾಕೆ ಕಳಿಸ್ತೀರಾ ಅಂತ ಹೇಳಿದರು. ಆದರೆ ನಮ್ಮ ತಂದೆ ನನಗೆ ಒಳ್ಳೆ ಉಪಕಾರ ಮಾಡಿದರು, ನನಗೆ ಒಳ್ಳೆ ಇದು ಮಾಡಿದರು. ಯಾರ ಮಾತನ್ನು ಕೇಳದೆ ವಿದ್ಯಾಮಾನದ ಹತ್ರ ಬಿಟ್ಟರು. ಅದರಿಂದ ಇವತ್ತು ನಾನು ಇಷ್ಟ ಆಗಲಿಕ್ಕೆ ನಾನು ಒಂದು ಪಕ್ಷಕ್ಕೆ ಅದು ಇರಲಿಲ್ಲ ಅಂದರೆ ಖಂಡಿತವಾಗಿ ನಾನು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ವಿದ್ಯಾಮಾನರಿಂದಾಗೆ ನಾನು ಉದ್ಧತರಾದದ್ದು, ಇಷ್ಟು ಬೆಳಕಿಗೆ ಬರಲಿಕ್ಕೆ ಕಾರಣ ಅಂತ ಅಲ್ಲಿ ಭಂಡಾರಿಕೆರೆ ಮಠದಲ್ಲಿ ನಾನು ತಯಾರು ಮಾಡಿದ್ದು. ಅದೇ ಎಲ್ಲ ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳು ಎಲ್ಲ ತಯಾರಾದರು ಆವಾಗ. ಹೀಗೆ ವಿದ್ಯಾಮಾನ್ಯ ಗುರುಗಳು, ನಮ್ಮ ಗುರುಗಳು ಭಂಡಾರಿಕೆರೆ ಗುರು ಮಠದಲ್ಲಿ ವಿಶೇಷವಾಗಿ ವಿಶ್ವೇಶ್ವರ ದೊಡ್ಡ ವಿದ್ವಾಂಸರನ್ನಾಗಿ ಮಾಡಿದ್ರಿಂದಾಗಿ ಇವತ್ತು ಅವರಲ್ಲಿ ಒಳ್ಳೆ ಸತ್ಪಾತ್ರದಲ್ಲಿ ವಿದ್ಯೆಯ ಬೀಜವನ್ನು ಬಿತ್ತಿದ್ದಾಗಿ ಇವತ್ತು ಪೂರ್ಣ ಪ್ರಜ್ಞ ವಿದ್ಯಾಪೀಠ ವರ್ಷ ಬೆಳೆದಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಭಂಡಾರಿಕೆರೆ ಮಠದ ನಮ್ಮ ಗುರುಗಳು ಮಾಡಿದ ಅನುಗ್ರಹ. ಹಾಗಾಗಿ ಇಂತಹ ಒಂದು ಒಳ್ಳೆ ನೋಡಿ, ಯಾವಾಗಲೂ ಅಷ್ಟೇ ಒಂದು ವಿದ್ಯಾ ವರ್ಚಸ್ಸಿಲ್ಲಂದರೆ ರಾಜಕೀಯದಲ್ಲಿ ಕೂಡ ಬೆಳೀಲಿಕ್ಕಾಗಲ್ಲ. ಎಷ್ಟು ಅವರಿಗೆ ದೀಕ್ಷೆ ಗುರುಗಳಿಗೆ, ಇವು ಪಾಠ ಇಷ್ಟು ನೋಡಿ, ರಾಜಕೀಯ ಅದು ಎಲ್ಲ ಹೊರಗಡೆ ಬಾಹ್ಯ ಸಾಮಾಜಿಕ ಮುಖ ಸೇವೆ ಮಾಡ್ತಾಯಿದ್ರು, ಒಂದು ದಿವಸ ಪಾಠ ಬಿಡ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಗುರುಗಳು ಅವರಲ್ಲಿ ಶ್ರದ್ಧೆಯನ್ನು ಬೆಳೆಸಿದ್ದಾರೆ. ಅಂತಹ ಪರಂಪರೆ ಮತ್ತು ವಿದ್ಯಾಮಾನ್ಯ ಗುರುಗಳು ಬಂದರು. ಅವರ ಶತಮಾನೋತ್ಸವ ಈ ವರ್ಷ ಆಗಲಿಕ್ಕಿದೆ. ಅಂದರೆ 1925ರಲ್ಲಿ ಅವರ ಗುರುಗಳು ಸನ್ಯಾಸಾಶ್ರಮ ತಗೊಂಡು ಈ 2025 100 ವರ್ಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಶತಮಾನೋತ್ಸವದವಾಗಿ 26ನೇ ಇಸ್ವಿಯಲ್ಲಿ ಇನ್ನು ಇದು ಬರುತ್ತೆ, ಜುಲೈ ತಿಂಗಳಲ್ಲಿ ಅಲ್ಲೇ ಚಾತುರ್ಮಾಸ್ಯ ಕೂತ್ಕೊಳ್ತೇವೆ. ಅಲ್ಲಿ ಅನೇಕ ಕಾರ್ಯಕ್ರಮ, ವಿದ್ವಾಂಸರ ಸನ್ಮಾನ, ಪ್ರವಚನ, ಪಾಠ, ಪಾರಾಯಣ, ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಸಬೇಕು ಒಂದು ವರ್ಷದ ತನಕ ಅಂತ ಸಂಕಲ್ಪಿಸಿದ್ದೇವೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಂಡಾರಿಕೆರೆ ಅದಕ್ಕೆ ಚಾತುರ್ಮಾಸ್ಯ ಕರೆದರೂ ಬೇರೆ ಸಂದರ್ಭದಲ್ಲಿ ಕೂಡ ಬಂದು, ಅಲ್ಲೇ ಸುರೋತ್ತಮ ತೀರ್ಥರ ಮೂಲ ವೃಂದಾವನ ಇದೆ, ಎಲ್ಲರೂ ಕೂಡ ಅಲ್ಲಿ ಬರಬೇಕು. ಆಗಾಗ್ಗೆ ಬಂದು ಈ ಜ್ಞಾನಸತ್ಯದಲ್ಲಿ ಪಾಲ್ಗೊಂಡು ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ದೇವರ ಅನುಗ್ರಹಕ್ಕೆ, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ನಮ್ಮ ಮಾತನ್ನು ಖುಷಿ ಮಾಡ್ತಾರೆ.